ಇದೊಂದು ಕಾಲದಲ್ಲಿ ಒಂದು ಗಟ್ಟಿಯಾದ ಸಿಂಹ ಕಾಡಿನಲ್ಲಿ ಇರುತ್ತಿತ್ತು. ಒಂದು ದಿನ ಅದು ತೀವ್ರ ನಿದ್ರೆಯಲ್ಲಿ ಮಲಗಿತ್ತು. ಆಗ ಅಲ್ಲಿ ಓಡಾಡುತ್ತಿದ್ದ ಚಿಕ್ಕ ಇಲಿ ಅದರ ಮೈಮೇಲೆ ಹಾರಾಡಿತು. ಸಿಂಹ ಗರಜಿಸಿ ಎಚ್ಚರಗೊಂಡಿತು ಮತ್ತು ಇಲಿಯನ್ನು ಹಿಡಿದಿತು. ನೀನೀಗ ನನ್ನ ಆಟವಾಗಿದೆ ಎಂದಿತು ಸಿಂಹ. ಬೇಸರಗೊಂಡ ಇಲಿ ಕಂಗೆಟ್ಟು ಬೇಳಿತು. ದಯಮಾಡಿ ನನ್ನನ್ನು ಬಿಡು ಸಿಂಹರಾಜ. ನಾನೇನು ನಿನಗೆ ಉಪಕಾರ ಮಾಡಬಹುದು ಎಂದು ನಾನು ತೋಚುವುದಿಲ್ಲ, ಆದರೆ ನಾನು ಯಾರಿಗಾದರೂ ಉಪಯುಕ್ತನಾಗಬಹುದು. ಸಿಂಹ ನಗಿತು, ಆದರೆ ಕೊನೆಗೆ ಇಲಿಯನ್ನು ಬಿಟ್ಟುಬಿಟ್ಟಿತು. ಕೆಲ ದಿನಗಳ ನಂತರ ಸಿಂಹ ಬೇಟೆಗೆ ಹೋದಾಗ ಬೇಟೆಗಾರರ ಜಾಲಕ್ಕೆ ಸಿಕ್ಕಿತು. ಅದು ಎಷ್ಟೇ ಪ್ರಯತ್ನಿಸಿದರೂ ಬಚಾವಾಗಲಿಲ್ಲ. ಅದು ಗರ್ಭಿತವಾಗಿ ಗರ್ಜಿಸಿತು. ಆ ಧ್ವನಿಯನ್ನು ಕೇಳಿ ಇಲಿ ಅಲ್ಲಿ ಓಡಿಕೊಂಡಿತು. ಅದು ತನ್ನ ಸೂಕ್ಷ್ಮ ಹಲ್ಲಿನಿಂದ ಜಾಲವನ್ನು ಕತ್ತರಿಸಿ ಸಿಂಹವನ್ನು ಮುಕ್ತಗೊಳಿಸಿತು. ಸಿಂಹವು ಆಶ್ಚರ್ಯದಿಂದ ನೋಟವಿಟ್ಟು, ನಿನ್ನ ಸಹಾಯವನ್ನು ನಾನು ಎಂದೂ ನಿರೀಕ್ಷಿಸುತ್ತಿಲ್ಲ, ಆದರೆ ನೀನು ನನ್ನ ಪ್ರಾಣವನ್ನೇ ಉಳಿಸಿದ್ದಿ ಎಂದಿತು. ಆಗ ಇಲಿ ನಗುತ್ತಾ ಹೇಳಿತು, ನಾನು ಹೇಳಿದ್ದೆ ಅಲ್ಲವೇ, ನಾನು ಉಪಯುಕ್ತವಾಗಬಲ್ಲೆ ಎಂದು. ಈ ಕಥೆಯಿಂದ ತಿಳಿಯಬಹುದಾದ ಪಾಠವೇನೆಂದರೆ, ಒಬ್ಬರ ಮೌಲ್ಯವನ್ನು ಅವರ ಗಾತ್ರದಿಂದ ಅಳೆಯಬೇಡಿ.